ನೀನು ಬರ್ರಿ, ಪರವಾಗಿಲ್ಲ. ಈಗ ಇರ್ಲಿ ಬಿಡಿ. ರಾರ ಭಾಷಾ ಒಗ್ಯಾನಿಕಲ್ಗೆ ಹೊರಟಿದ್ದೀವಿ ಗಾಯ್ಸ್. ಅತಿಬೆಲೆದಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ನೋಡಿ ಮಂತು ಊಟ ಮಾಡ್ತಿದ್ದಾನೆ. ಊಟ ಮಾಡಿದ್ದೆಲ್ಲ ಮುಗಿಸ್ಕೊಂಡು ನಾವು ಬಿಟ್ಟಿದ್ದೆ ಒಗ್ಯಾನಿಕಲ್ ಕಡೆ. ಇನ್ನೂ 50 ಕಿಲೋಮೀಟ್ರೇ ಹೋಗಿಲ್ಲ, ಅಷ್ಟು ಬೇಗ ಟೀ ಕುಡಿಬೇಕು ಅಂದರು. ಸೊ ಸೈಡ್ಗೆ ಹಾಕಿದ್ದೀವಿ ಟೀ ಕುಡಿಯೋಣ ಅಂತ. ಹೇಮಂತೇನೋ ಹೇಳ್ತಿದ್ದಾನೆ. ಸೊ ಪ್ಲ್ಯಾನಿಂಗ್ ಹೆಂಗೆ, ಫಿಶ್ ಹೆಂಗೆ ತಿನ್ನಬೇಕಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಂದ ಬಿಡ್ತೀವಿ. ಮತ್ತೆ ನಾವು ಹೋಗ್ತಿರೋದು ಡಕ್ನಿಕೋಟೆ ಹೈವೇದಲ್ಲಿ. ನೋಡಿ ನಿಮಗೆ ಧರ್ಮಪುರಿ ಬೋರ್ಡೆಲ್ಲ ಕಾಣಿಸ್ತಿದೆ. ಮತ್ತು ಟೋಲ್ ಬಂತು, ಹಂಗೆ ಟೋಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಿದ್ದೀವಿ ಒಗ್ಯಾನಿಕಲ್ ಕಡೆ. ನೋಡ್ಬೇಕಿನ್ನ ಎಷ್ಟೊತ್ತಾಗುತ್ತೋ, ಟೈಮ್ ಗೊತ್ತಿಲ್ಲ. ಸೊ ಹಂಗೋ ಹಿಂಗೋ ಬಂದುಬಿಟ್ವಿ ಹತ್ತತ್ರ ಒಗ್ಯಾನಿಕಲ್ ಕಡೆ. ಇನ್ನೂ 13 ಕಿಲೋಮೀಟ್ರ್ ಇದೆ. ಸೊ ನೋಡಿ ಬೋರ್ಡ್ ನೋಡ್ತಾ ಇರ್ಬೋದು. ಇವಾಗ ಅದೇ ಮಾಡ್ತಿರೋ, ವ್ಲಾಗ್ ಮಾಡೋಕ್ಕೆ ತಗೊಂತಿರೋ. ಎಷ್ಟಣ್ಣ? 50 ಜಿ ಪೇ ಮಾಡ್ತೀವಿ. ಏನು ಕಣ ಇದು? ಎಂಟ್ರೆನ್ಸಾ? ಓಕೆ ಓಕೆ. ಎಷ್ಟೋ ಬರ್ತೀವಿ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಒಗ್ಯಾನಿಕಲ್ಲು? 12 ಕಿಲೋಮೀಟ್ರಾ? ಆಯ್ತು ನೋಡೋಣ. ಆಯ್ತು ಸರಿ. ನೋಡಿ ಗಾಯ್ಸ್, ಎಂಟ್ರಿ ಆಗ್ತಿದ್ವಿ ಫಾರೆಸ್ಟ್ ಏರಿಯಾಗೆ. ನೋಡಿ ಫುಲ್ಲು ಮರ ಗಿಡಗಳು ಹೆಂಗಿದೆ ನೋಡಿ. ಫುಲ್ಲು ಗಾಡಿ, ಬೈಕ್ ರೈಡರ್ಸ್ ಎಲ್ಲ ಬರ್ತಿದ್ದಾರೆ ಹಿಂದೆ. ನೋಡಿ ಒಗ್ಯಾನಿಕಲ್ ಸಾಕಾಗಿದೆ ನೋಡಿ. ನೋಡಿ ಗಾಯ್ಸ್, ಎಂಟ್ರಿ ಆಗಿದ ತಕ್ಷಣ ಅಂಗಡಿಗಳು ಸ್ಟಾರ್ಟು. ಫಿಶ್ ಅಂಗಡಿ. ಇಲ್ಲಿ ಬರೀ ಫಿಶ್ಶು ಮತ್ತು ಮಸಾಜ್ ಮಾಡಿಸ್ಕೊಳಕ್ಕೆ ಬರ್ತಾರೆ ಜನಗಳು. ಹಂಗೆ ನೀರಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂತ. ಅದು ತೋರಿಸಿ ನೋಡಿ ನಿಮಗೆ. ಹೇಮಂತ್ ಗೈಡ್ ಮಾಡ್ತಿದ್ದಾನೆ ನಮಗೆ ದಾರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಇದುವರೆಗೂ ಗೊತ್ತಿಲ್ಲ. ನೋಡೋಣ ಬನ್ನಿ ಅವ್ನು ಕರ್ಕೊಂಡು ಹೋಗೋ ಸ್ಪಾಟ್ ಹೆಂಗಿದೆ ಅಂದ್ಬಿಟ್ಟು. ಹೇಮಂತ್ ಒಗ್ಯಾನಿಕಲ್ ಫಾಲ್ಸ್ ಕರ್ಕೊಂಡು ಹೋಗೋದು, ಪೂಜೆ ಮಾಡೋದು ಕರ್ಕೊಂಡು ಬಂದಿದ್ದಾನೆ. ಸೊ ಮತ್ತೆ ಅಲ್ಲಿದ್ದು ಏನು ಮಾಡೋದು ಅಂದ್ಬಿಟ್ಟು ಫಾಲ್ಸ್ ಕಡೆ ಮತ್ತೆ ಬಂದ್ವಿ. ನೋಡಿ ಎಂಟ್ರಿ ಆಗ್ತಿದ್ದೀವಿ. ಸೊ ಗೊತ್ತಿಲ್ಲ ಮುಂದೆ ಏನಾಗುತ್ತೋ, ಮತ್ತೆ ಎಲ್ಲ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಹಂಗೋ ಹಿಂಗೋ ಬಂದುಬಿಟ್ವಿ ಒಗ್ಯಾನಿಕಲ್ ಸ್ಟ್ರೀಟ್ ಕಡೆ. ನೋಡಿ ನಿಮಗೆ ಬೋರ್ಡ್ ಕಾಣಿಸ್ತಿರ್ಬೋದು. ಇಲ್ಲಿ ಫಿಶಿಂಗು, ಬೋಟಿಂಗು ಎಲ್ಲ ಥರ ಇದೆ. ಮಸಾಜ್ ಮಾಡ್ತಾರೆ. ಸಾಪಾಡು ಅಂತ ಕರಿತಿರ್ತಾರೆ ಹೋಟ್ಲವರೆಲ್ಲ. ಪಕ್ಕದಲ್ಲೇ ಬಂದು ನಿಂತ್ಕೊಂಡು ಅವ್ರು ಮಸಾಜ್ ಕೇಳ್ತಾರೆ. ಮಸಾಜ್ ಮಾಡಿಸ್ಕೊಳ್ಳಿ, 300 rupees per person ಅಂತ ಹೇಳ್ತಾರೆ. ಮಾರ್ಕೆಟ್ ಈ ಕಡೆ ಉಂಟಾയി. దాంట్లో నా కుకింగ్. ఓకే ఓకే ఓకే. ಮಸಾಲಾ, ಹ್ಯಾಂಡ್ ಮೇಡ್ ಮಸಾಲಾ. ನೋಡಿ ಗಾಯ್ಸ್ ಹೆಂಗಿದೆ, ಸಾಕಾದ. ತುಂಬಾ ಜಾಸ್ತಿ ನೀರಿದೆ ನೋಡಿ. ಹೇಮಂತ್ ಆಲ್ರೆಡಿ ವಿಡಿಯೋ ಮಾಡ್ತಿದ್ದಾನೆ. ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡಿ ಬಿಸಿಲಿದೆ, ಮೀಡಿಯಂ ಬಿಸಿಲು. ಬಟ್ ಏನು ಹೇಳಿ, ಸಾಕಾತಿದೆ ನೀರು. ನೋಡಿ ಬ್ರಿಡ್ಜ್ಗೆ ಹೋಗೋಕ್ಕೆ ಚಾರ್ಜಸ್ಸು 1 ಪರ್ಸನ್ಗೆ 20 ರೂಪಾಯಿ ಅಂತ. ನೋಡಿ ಅಲ್ಲೇ ಇದೆ. ಆಹಾ ಏನಿದೆ ನೋಡಿ ಗಾಯ್ಸ್. ಸ್ನಾನ ಮಾಡ್ತಿದ್ದಾರೆ. ಅದು ಸಾಕಾಗಿದೆ. ಕ್ಲೈಮೇಟ್ ಸ್ವಲ್ಪ ಬಿಸಿಲು, ಬಟ್ ಸೂಪರ್ ಆಗಿದೆ.
ನೋಡಿ ಗಾಯ್ಸ್ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿದೆ. ನೋಡಿ ನೋಡಿ ಗಾಯ್ಸ್ ಹೆಂಗಿದೆ ನೋಡಿ. ಅಲ್ಲಿ ಹೇಮಂತು ಅವ್ರ ತಮ್ಮ ಅವರೆಲ್ಲ ಇದ್ದಾರೆ. ನೋಡಿ ಒಳ್ಳೆ ಸ್ಪಾಟೇ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಫುಲ್ಲು ಲವರ್ಸ್ ಎಲ್ಲ ಬಂದಿದ್ದಾರೆ. ಲವರ್ಸು, ಕಪಲ್ಸು, ಫ್ಯಾಮ್ಲಿ ಎಲ್ಲರೂ ಇದ್ದಾರೆ. ನೋಡಿ ಮಳೆ ಇಲ್ಲ ನೋಡಪ್ಪ. ಇದು ಆ್ಯಕ್ಚುಲಿ ನಾವು ನೋಡೋಕೆ ಬಂದಿರೋದು. ನೋಡಪ್ಪ ಹೆಂಗೆ ಕೊಡ್ತಾವ್ರೆ ರೇಟ್ಗಳು, ಪಟಾಕಿ ಸೌಂಡು ಆ ಥರ ಹೊಡಿತವ್ರೆ. ಬಟ್ ಒಳ್ಳೆ ಫೀಲ್ ಇರುತ್ತೆ. ಮಸಾಜ್ ಸೆಂಟ್ರ್ ಮುಗಿಸ್ಕೊಂಡು ನಾವು ಬಂದಿದ್ದೇವೆ ಫಿಶ್ ಮಾರ್ಕೆಟ್ಗೆ. ಫಿಶ್ ನೋಡೋಣ ಫ್ರೆಶ್ ಇದೆಯಾ ಇಲ್ಲ ಅಂತ ನೋಡೋಣ ಅಂತ ಬಂದಿದ್ದೀವಿ. ನಿಮಗೂ ತೋರಿಸಿ ನೋಡಿ. జిల్లా పెట్టినారు పెచ్చాపుల భాష చూడే దీనికి కాస్ట్లో ಫೈನಲಿ ಒಗೆನಿಕಲ್ ಟ್ರಿಪ್ ಮುಗೀತು. ಫಿಶ್ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ಬರ್ತಾ ಇದೀವಿ ಮನೆ ಕಡೆ. ಅಲ್ಲೇ ಹಾಕೊಂತಿದ್ವಿ ಮುಂದೆ. ಸೊ ಗಾಯ್ಸ್ ನೆಕ್ಸ್ಟ್ ಟ್ರಿಪ್ಪು ಚಿಕ್ಕಮಂಗ್ಳೂರು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಟೀ ಮುಗಿಸ್ಕೊಂಡು ಡಿಸ್ಕಷನ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ.